ಅವನಿಗೆ ಅಫೇರ್ ಇದೆ, ತುಂಬಾ ಅಫೇರ್ ಇದೆ. ಆ ಅಫೇರು ಇಲ್ಲಿಗಲಿ ಹೋಗಕ್ಕೆ ಇವಳು ಇರ್ಲಿಲ್ಲ ಅಂದ್ರೆ ಸರೋಗುತ್ತೆ. ಅಲ್ಲಿದ್ರೆ ಡಿವೋರ್ಸ್ ಆಗ್ಬಿಡ್ತಾರೆ, ಇದ್ರಲ್ಲಿ ಅರ್ಧ ಬಂದ್ಬಿಡುತ್ತೆ, ನಮ್ಗೇನ್ ಬೇಡ. ಆ ಪ್ಲಾನ್ ಇಂದ ಜೀವನ ತೆಗೆದ್ಬಿಟ್ರಲ್ರಿ. ಎಲ್ಲರೂ ಯೋಚನೆ ಮಾಡಿದ್ರು, ಯಾರು ಹೆಣ್ಮಕ್ಳು ಎಲ್ಲ ಯೋಚನೆ ಮಾಡಿದ್ರು. ಸಾಕಾಗ್ಲಿಲ್ಲ ಅಂದ್ರೆ ಕಳಿಸ್ಬಿಟ್ರಿ, ಸಾಕು ಅಂತಾರೆ, ಯಾವತ್ತೂ ಸಾಕಿಲ್ಲ. ದಯವಿಟ್ಟು ಎಲ್ಲ ಮಾಡ್ಬೇಡಿ ದೊಡ್ಡವ್ರೆ, ದಯವಿಟ್ಟು ಎಲ್ಲ ಮಾಡ್ಬೇಡಿ. ನಿಮ್ ಕೈ ಮುಗಿದ ಹೇಳ್ತೀನಿ, ನೀವು ಇನ್ನ ಇನ್ನೊಬ್ರು ಹೆಣ್ಣಿಗೆ ಇನ್ನೊಬ್ರು ಮಾಡಿದ ತಪ್ಪು. ಕರೆಂಟ್ ಕೊಡ್ದಾಗ ಮನುಷ್ಯನ್ ಸಾಯಿಸೋ ಅಷ್ಟು ಬೀಳ್ಬೇಕು ತಾನೆ, ಯಾಕೆ ಬೀಳಿಲ್ಲ? DVRನ ಸೀಸ್ ಮಾಡ್ಕೊತೀವಿ ಸರ್, ಸೀಸ್ ಮಾಡ್ಕೊತೀವಿ. ಆ ವೈರ್ ಸೌಕಾಗಿ ಹೇಳಿದ್ದಾರೆ, ಹೀಗೆ ತಗೊಂಡಿರ್ತೀವಿ ಸರ್. ಇವರು ಫೋರ್ಸ್ ಇದು ಮಾಡ್ತಾರೆ, ಆಮೇಲೆ ನೋಡಿ. ಓಕೆ ಓಕೆ ಇಲ್ಲ ನೋಡಿದ್ರು ನಮಗೆಲ್ಲ ಸ್ವಿಚ್ ವೈರ್ ಬಿಚ್ಕೊಳಕ್ಕೆ ವೈರ್ ಹಾಕ್ಬಿಟ್ಟು ವೈರ್ ಆಯ್ತಾ ನೋಡಿ. ಇದು ಹೊಡೆದಿರೋದು ಕಿನ್ ಔಟ್ ಆಗಿದೆ. ಏನ್ ಮಾಡೋದು ಫಸ್ಟ್ ಅಲ್ಲ, ಟೆಕ್ನಿಕಲಿ ಆಗಿದ್ರೆ MCB ಎಲ್ಲ ಏನ್ ಮಾಡ್ತಿದ್ದೆ ಸರ್? ಈಗ ನಾವು ಇದೇನೋ ಈಗ ಇವತ್ತಾಯ್ತು ಅಂದ್ರೆ ನಂಬೋದು. ಒಂದು ತಿಂಗಳು ನಮ್ಮ ಮನೆ ಹೆಣ್ಮಗಳು ನಮ್ಮ ಮನೇಲಿದ್ದು ಸಡನ್ನಾಗಿ ಬಂದು 7 ದಿನದೊಳಗೆ ಲಾಸ್ಟ್ ಮಂಗಳವಾರ ಇಲ್ಲಿ ಬಂದ್ಲು. ಅವಳು ಬರಲ್ಲ ಅಂದ್ಲು. ನನ್ನ ಜೀವ ಹೆದರಿಕೆ ಇದೆ ಅಲ್ಲಿ. ಏನು ಅವನಿಗೆ ಅಫೇರ್ ಇದೆ, ತುಂಬ ಅಫೇರ್ ಇದೆ. ಆ ಅಫೇರು ಇಲ್ಲಿಗಲಿ ಹೋಗೋಕ್ಕೆ ಇವಳು ಇರಲಿಲ್ಲ ಅಂದರೆ ಸರೋಗುತ್ತೆ. ಅಲ್ಲಿದ್ರೆ ಡಿವೋರ್ಸ್ ಹಾಕ್ಬಿಡ್ತಾರೆ, ಇದ್ರಲ್ಲಿ ಅರ್ಧ ಬಂದ್ಬಿಡುತ್ತೆ, ನಮ್ಗೇನು ಬೇಡ. ಆ ಪ್ಲಾನಿಂದ ಜೀವನೇ ತೆಗೆದ್ಬಿಟ್ರಲ್ರಿ. ಲಾಸ್ಟ್ ಮಂಗಳವಾರ ನಾವು ಕಳಿಸಲ್ಲ ಅಂದರು, ಬಲವಂತವಾಗಿ ನಾವನ್ನ ಕರ್ಕೊಂಡೋದ್ರು. ನಾನು ಇರಲಿಲ್ಲ, ನನ್ನ ಮೈಂಡ್ ವಾಶ್ ಮಾಡಿ ನಮ್ಮ ಅಕ್ಕಂಗೆ. ಈಗ ನೋಡಿದ್ರೆ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ಅಕ್ಕ ಸತ್ತೋದ್ಲು, ಬಂದು ತಗೊಂಡೋಗಿ ಅಂದರೆ ಏನರ್ಥ ಇದು? ಅವನೇ ಅವ್ನು ಯಾರೋ ಅವನಲ್ಲ ಮಗ, ನಮ್ಮ ಬಾವ ಅಂತ ಅವ್ರ ಗಂಡ ಅವನೇ. ತಾಳಿನೂ ಈಗ ಬಿಟ್ಟಿಲ್ಲ ರೀ, ಅಡಾಯ್ಕೊಂಡು ತಿಂದವನೇ. ಅವನು 7 ದಿವಸದೊಳಗೆ ಸಾವು ಆಗಬೇಕು ಅಂದರೆ ಏನು ಕಾರಣ? ಇವತ್ತು 10 ವರ್ಷದಿಂದ ಇಲ್ದಿದ್ದು, 5 ವರ್ಷದಿಂದನೂ ವಾಷಿಂಗ್ ಮಿಷಿನ್ ಇದೆ. ಅವಾಗ ಸಾಲ್ದಿದ್ದು, ಇವತ್ತೇ ಯಾಕೆ ಸತ್ರು ಜಗಳ ಆದಮೇಲೆ? ನೆನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅವಳದು, 11ನೇ ವರ್ಷದ್ದು. ಬಿಡಿ, ಟೋಟಲಿ ಪ್ಲ್ಯಾಂಡ್ ಇದು. ಕಾನೂನು ಏನಿದೆಯೋ ಅದ್ರ ಬದ್ವಾಗಿ ಹೋಗೋಣ. ಇಂಥ ಇಲ್ಲಿ ಇದೇ ಮನೆ ನೋಡ್ಕೊಳ್ಳಿ, ಇನ್ನೊಂದು ಹೆಣ್ಮಗು ಯಾವ್ದಾದ್ರು ಜೀವನ ಹಾಳು ಮಾಡ್ತಾನೆ ಬಂದು ಇನ್ನೊಂದು ಮದುವೆ ಮಾಡ್ಕೊಂತ ನಂಗೆ ಗೊತ್ತು. ಆ ಹೆಣ್ಮಗ್ಳಿಗೆ ಇವತ್ತೇ ತಿಳುವಳಿಕೆ ಇರಲಿ. ಇಂಥ ಬೋಳಿ ಮಕ್ಕಳು ಮನೆಗೆ ಹೆಣ್ಮಕ್ಳು ಕೊಡಬೇಡಿ. ಸುತ್ತೂರ್ನ ಕೇಳ್ರಿ, ನಮ್ಮ ಮನೆ ಹೆಣ್ಮಕ್ಳು ಹೆಂಗಿರ್ತಾರೆ. ಹೊಡೆದು ಕಳಿಸಿದ್ದ ವರದಕ್ಷಿಣೆಗೆ, ದುಡ್ಡು ಕೊಡಲಿಲ್ಲ, ದುಡ್ಡು ಕೊಡು, ದುಡ್ಡು ಕೊಡಿಸು, ಫೋನ್ಪೇ ಚೆಕ್ ಮಾಡಿ. 10,000 15,000 20,000 ಎಣ್ಣೆ ಹೊಡಿಯೋಕ್ಕೆಲ್ಲ ಕೂತಿರ್ತಾನೆ, ಎಣ್ಣೆ ಹೊಡಿತಾನೆ. ಹಿಂಗೆ ನನ್ನ ಮನೆ ಹೆಣ್ಮಕ್ಳು ಈಗ ನಮಗೆ ಲಾಸು, ಅವ್ನಿಗೇನಿಲ್ಲ. ಅದೇ ರೋಡಲ್ಲಿ ರಾಬ್ರಿ ಅಂಥದ್ದು ಮಾಡ್ಕೊಂಡು ಜೀವನ ಮಾಡ್ತಿದ್ದ. ಅಲ್ಲಿ ಕೂತಿದ್ದಾರಲ್ಲ ಅಲ್ಲೆಲ್ಲ ಅವ್ರ ಫ್ಯಾಮಿಲಿ ಅವ್ರು ಸಾತ್. ಅದಕ್ಕೆ ನಮಗೆ ಇವತ್ತು ನಮ್ಮ ತಂದೆ ಪೊಲೀಸು KSRP SI ಆಗಿದ್ರು. 2014 ರಿಟೈರ್ಡ್ ಆಯಿತು. ನಮ್ಮ ಮನೆಗೆ ಇಂಥ ಪರಿಸ್ಥಿತಿ ಬಂದರೆ ಇನ್ನು ಬಡಬಗ್ರು ಮತ್ತು ಈಗ ಕೂಲಿ ಮಾಡ್ತಾರಲ್ಲ ಅಂಥ ಹೆಣ್ಮಕ್ಳಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಹೇಳಿ? ಇಂಥ ಲೋಫರ್ಗಳು ಬಿಡಬಾರ್ದು ಸರ್. ಯಾರು ಈಗ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾರಲ್ಲ ಅದಕ್ಕಿಂತ ಹೀನಾಯವಾಗಿ ಹೊಡಿಬೇಕು ಇವ್ರಿಗೆ. ಚೆನ್ನಾಗೇ ಇತ್ತು ಕಣಪ್ಪ. ಈ ಹುಡುಗನ ಮಾತಿಗೆ ಜಗಳ ಕೈಕೊಂಡು ಹೋಗಿದ್ಲು. ಒಂದು 15-20 ದಿವಸ ಇದ್ಲು. ಈ ಒಬ್ಬ ಮಗ ಕಿತ್ಲಾಡಿದ್ರು. ನಾನು ಹೋಗ್ಲಿ ಬಿಡು ಅಂತಂದು ಸುಮ್ಮನಾಗಿ ಆಮೇಲೆ ಹೋಗಿ ಕರ್ಕೊಂಬಂದು ಚೆನ್ನಾಗಿ ಎಲ್ಲ ಇದ್ದರು. ರಾತ್ರಿ 12 ಗಂಟೆ ತನಕ ಚೆನ್ನಾಗಿ ಮಾತಾಡ್ಕೊಂಡು ಇವನು ನಾನು ನಡುಮನೆಗೆ ಇದ್ದು. ಅವ್ರು ಗಂಡ ಹೆಂಡ್ರಿಬ್ರು ಒಳಗೆ ರೂಮಾಗಿ ಮಲಗಿದ್ರು, ನಮ್ಮ ಮನೆಯವರು ಒಳಗೆ ಮಲಗಿದ್ರು. ಆಮೇಲೆ ಒತ್ತರಿ ನಾವು ಎದ್ದೊಳೋದು 8 ಗಂಟೆಗಪ್ಪ. ನನಗೆ ಹುಷಾರಿಲ್ಲ, ಬಿದ್ದು ಸೊಂಟಕೇಟಾಗೋಗಿತ್ತು. ನಾನು ಎದ್ದೊಳಲ್ಲ. ನಾನು ಕೂತಿದ್ರು ಕೇಳಲ್ಲ, ಅವಳು ನಿಂತಿದ್ರು ಕೇಳ್ತಿರ್ಲಪ್ಪ. ಹುಡುಗಿ ಮಾತ್ರಕ್ಕ ಯಾಕೆ ಅನ್ಬೇಕಂಡವ್ರ ಮಕ್ಕಳನ್ನ. ಆಮೇಲೆ ಕಿರ್ಚ್ಕೊಂಡಂಗಾಯ್ತು. ಇವನು ಎಲ್ಲೋ ಏನು ಕನಸು ಬಿದ್ದದ್ದು ಎದ್ರಕೊಂಬಿಟ್ಟವನೆ ಅಂತ ನಾನು ತಿಳ್ಕೊಂಡು ಯಾಕಪ್ಪ ಅಂತ ಓಡಿ ಬಂದೆ ರೂಮಿಂದ. ಆಮೇಲೆ ನಾನಲ್ಲ ಮಮ್ಮಿಯಿಂದ ಆಟೋದಕ್ಕೆ ಇವು ನೋಡೋಗ ಅಲ್ಲಿಂದ ಇವಳು ಏನು ಮಾಡಿ ಅವಳು ಗೊತ್ತೇ? ಹುಡುಗಿ ಇಲ್ಲಿಂದ ನೀರು ಬಿಟ್ಕೊಂಡು ಪೈಪಾಗಿ ಹೊರಟೋಗ್ಬಿಟ್ಟವಳೆ. ಅಲ್ಲಿಗೆ ಪೈಪಾಗಿ ಹೋಗ್ಬಿಟ್ಟು ಏನು ಮಾಡೋದೆ ಅಂದರೆ ಇದು
ತ್ಯಾವ್ದು ಗಾಲ ತ್ಯಾವ ಅಲ್ವಾ ತ್ಯಾವ ಆ ತ್ಯಾವ್ದ ಕೈಲೇ ಬಂದಿದ್ದಕ್ಕೆ ಸ್ವಿಚ್ ಹಾಕ್ಬಿಟ್ಟವ. ಅದು ಆನ್ ಆಗೋರ್ಲಪ್ಪ 2 ದಿವಸ ನೀರ ಕಟ್ಟಿದ್ರು ಸಾಯ್ತಿರ್ಲಿಲ್ಲ. ಹೂನಪ್ಪ ಚೆನ್ನಾಗಿದ್ರಪ್ಪ. ಹೀಗೆ ಬಾಯಿ ಬಂದಂಗೆ ಮಾತಾಡ್ತಾರಷ್ಟೇ. ಚೆನ್ನಾಗಿದ್ರು ಗಂಡ ಚೆನ್ನಾಗಿದ್ರು. ದೇವ್ರು ಕಿತ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿದ್ರಪ್ಪ. ಅದು ಆನ್ ಆಗೋರ್ಲಿ ಇವತ್ತು. ಆರೋಪ ಮಾಡ್ತಿದ್ರಲ್ಲ ಅಯ್ಯೋ ಅಪ್ಪ ಹೇಳ್ತಾರೆ, ನನ್ಗೆ ಮಾತಾಡೋಕ್ಕಾಗಲ್ಲ. ನಾವು ಅವ್ರ ದುಡ್ಡು ಕಳಿಸಿ ಆ ಹುಡ್ಗನ ಕೇಳ್ರಿ, ಏನು ಬೇಡ, ಸಣ್ಣ ಹುಡ್ಗನ ಕೇಳ್ರಿ. ದೇವ್ರೇನೋ ನಮಗೆ ಕೊಟ್ಟವನೇ. ಅಯ್ಯೋ ಅಪ್ಪ 10 ರೂಪಾಯಿ ಕೊಟ್ಟಿದ್ರಿ. ಅಯ್ಯೋ ಹೇಳೋರು ಚೆನ್ನಾಗಿದ್ದು ಕಣಪ್ಪ, ಚೆನ್ನಾಗಿದ್ದು. ಹೂನಪ್ಪ. ಅಯ್ಯೋ ನಾವು ಸಾಯ್ಸಕ್ಕಾಗ್ತದೇನಪ್ಪ. ಇದು 7 ಗಂಟೆಗೇನೆ ಗೊತ್ತಿಲ್ಲ. ನಾವು ಹಾಕಿ ಕರ್ಕೊಂಡು ಹೊರಟೋದು, ಕಾರಲ್ಲಿ ಹಾಕ್ಕೊಂಡು ಬೇರೆ ಯಾರನ್ನೂ ಕರ್ಕೊಂಡು ಈ ಹುಡುಗಿನ ಎತ್ಕೊಂಡು ಇವ್ನ ಬಾಯಾಗ ಹಾಕಿ ಉರ್ವಿ ಬಡ್ಕೊಂಡು ಅವನಿಗಂತೂ ಸಾಕಾಗೋಗ್ಬಿಡ್ತು. ಅಯ್ಯೋ ಏನೋ ಹಿಂಗೆ ಜೀವನ ಮಾಡ್ಬೇಕಲ್ಲಪ್ಪ.